ಯವ್ವಾ ಎದಕ್ ಬೇ ಎದಕ್ಕ ಎದಕ್ಕಂತ ಕೇಳಿದ್ರೆ ಬಿಡ್ತಾವ ಇನ್ನೊಂದು ಕಡ್ತ. ಎದಕ್ ಬೇ ಏನಾತೀಗ? ಹೊರಗ ಕಾಯಿಪಲ್ ಬಂದವು ಹೋಗಿ ತಗೊಂಬರ್ತೀನಿ. ಸ್ವಲ್ಪ ಒಲಿ ಮೇಲೆ ಹಾಲತ್ತಿ ನೋಡಪ್ಪ ಅಂತಂದ್ರ ಇಲ್ಲಿ ಮೊಬೈಲ್ ನೋಡ್ಕತ್ತಪ್ಪ ಅಂತ ಹೋತ್ ನನ್ನ ಮಗನೇ. ಹೇಳಿದ್ದಿ. ಇಲ್ಲಿ ಒಬ್ಬಕ್ಕೆ ಎಷ್ಟು ಚಂದ ಡ್ಯಾನ್ಸ್ ಮಾಡಕ್ ಕುಂತೊಳಿ ಬೇ ಅವ್ವ ಇದು ಇನ್ಸ್ಟಾಗ್ರಾಮ್ನಾಗ. ಅದಕ್ಕ ಎರಡು ನಿಮಿಷ ನೋಡ್ತೇನೆ ಅಂತ ಕುಂತಿದ್ದೆ. ಹುಡುಗಿ ಡ್ಯಾನ್ಸ ಒಲಿ ಮೇಲೆ ಹಾಲತ್ತೀನಿ ನೋಡ್ಲಾ ಅಂತಂದ್ರ ಇವನು ಯಾವತ್ತಿದ್ದ ಡ್ಯಾನ್ಸ್ ನೋಡಕೊಂತಿದ್ನಂತ ಡ್ಯಾನ್ಸ್. ಅಲ್ಲಿ ನೋಡ್ಬಾ ಹಾಲಿನ ಡಬರ್ ಅನ್ನೋದು ಒತ್ತು ಕಲ್ಲಿದ್ಲೇತದಂಗಾಗುತ್ತೆ. ಅಯ್ಯೋ ಹಾಲು ಹೊತ್ತೋತ. ಅಯ್ಯೋ ನಾನು ಜಸ್ಟ್ 5 ನಿಮಿಷ ಬೇ ಅಷ್ಟೇ ಮೊಬೈಲ್ ತಗೊಂಡಿದ್ದು. ಹೌದೌದು, ಜಸ್ಟ್ 5 ನಿಮಿಷ. ನೀನು ಫೋನ್ ತಗೊಂಡಾಗ 11 ಗಂಟೆ ಆಗಿತ್ತಲ್ಲ, ಈಗ 2 ಗಂಟೆ. ನಿನಗೆ 5 ನಿಮಿಷ ಅಂದ್ರೆ 3 ತಾಸನ. ಟೈಮ್ ಹೋಗಿದ್ದೇ ಗೊತ್ತಾಗ್ಲಿಲ್ಲ ಬೇ. ಆ ಇನ್ಸ್ಟಾಗ್ರಾಮ್ನಾಗ ಒಂದಾದ್ಮೇಲೆ ಒಂದು ವಿಡಿಯೋ ಬರ್ತಾನೆ ಇರ್ತಾವ. ನಾನೇನ್ ಮಾಡ್ಲಿ ಹೇಳು? ನಿನಗ ಮೊಬೈಲನ ಪ್ರಪಂಚ ಆಗೋಗ್ಬಿಡತ್ತಪ್ಪ. ನಿನ್ನೇನಾಯ್ತು ನೆನ್ಪೈತನ? ನಿನ್ನೇನಾತು? ನೆನ್ಪಾಯ್ತನ್ ಹೋಗಿದ್ದಲ್ಲ ನೀ ಹಾಳಾದ ಫೋನ್ ತಗೊಂಡು. ಪಾಪ ನಿಮ್ಮಪ್ಪ ಅರ್ಜೆಂಟ್ ಆಗಿ ಬಾತ್ರೂಮ್ ಹೊರಗೆ ನಿಂತು ಡ್ಯಾನ್ಸ್ ಮಾಡಕ್ ಕುಂತಿದ್ರು ಪಾಪ. ಅದಾ ಅದ್ ನಾನೇನ್ ಮಾಡ್ಲಿ ಬೇ, ನೆಟ್ವರ್ಕ್ ಅಲ್ಲೇ ಸ್ಪೀಡ್ ಬರೋದು, ಅದಕ್ಕ ಲೇಟ್ ಆಯ್ತು. ಬಾಯ್ ಇವತ್ತು ಚಾ ಕೊಡ್ಬೇ ಅಂತಂದ ಐತಿ ನನಗ. ಸಾರಿ ಬೇ, ಈ ರೀಲ್ಸ್ ನೋಡಿದ್ರೆ ಟೈಮ್ ಹೋಗೋದ ಗೊತ್ತಾಗಂಗಿಲ್ಲ. ನಾನೇನ್ ಮಾಡ್ಲಿ? ನೋಡ್ತಿತ್ತು ಮೊಬೈಲ್ ಬಳಸೋದು ತಪ್ಪಲ್ಲಪ್ಪ, ಆದ್ರ ಅದಕ್ಕೆ ಎಷ್ಟು ಟೈಮ್ ಕೊಡ್ಬೇಕು ಅಷ್ಟೇ ಕೊಡ್ಬೇಕು. ಸೋಷಿಯಲ್ ಮೀಡಿಯಾದಾಗ ಬೇರೆಯವ್ರ ಲೈಫ್ ನೋಡ್ಕಂತ ನಮ್ ಲೈಫ್ ಹಾಳು ಮಾಡ್ಕೋಬಾರ್ದಪ್ಪ. ಇವತ್ತು ಹಾಲು ಉಕ್ಕಿ ಹೋಯ್ತು, ನಾಳೆ ನಿಮ್ ಲೈಫ್ ಹಾಳಾಕತ್ಲು. ಹೌದು ಬೇ, ಕರೆ ಹೇಳ್ದೆ. ಇವತ್ತಿಂದ ಒಂದು ರೂಲ್ಸ್ ಬೇವ. ಊಟ ಮಾಡೋವಾಗ, ಓದಕ್ ಕುಂತಾಗ ಒಟ್ಟ ಫೋನ್ ಮುಟ್ಟಂಗಿಲ್ಲ. ದಿನಕ್ಕೆ 1 ತಾಸು ಅಷ್ಟೇ ಮೊಬೈಲ್ ಯೂಸ್ ಮಾಡ್ತೀನಿ. ಅಪ್ಪ ಈಗರ ಬುದ್ಧಿ ಬಂತಲ್ಲ, ಅಷ್ಟೇ ಸಾಕಪ್ಪ. ಸರಿ ಉಪ್ಪಿಟ್ಟು ಮಾಡ್ತೀನಿ ತಿನ್ನಂತಿ. ನಡಿಬೆ, ನಾನು ನಿನಗೆ ಉಪ್ಪಿಟ್ಟು ಮಾಡೋದಕ್ಕೆ ಸಹಾಯ ಮಾಡ್ತೀನಿ. ಆದ್ರ ಒಂದು ಕಂಡೀಷನ್. ಕಂಡೀಷನ್ ಏನ್ಲ ಅದ? ಉಪ್ಪಿಟ್ಟು ಮಾಡಕ್ ಕುಂತಾಗ ಬ್ಯಾಕ್ಗ್ರೌಂಡ್ನಾಗ ಒಂದು ಮ್ಯೂಸಿಕ್ ಹಾಕ್ತೀನಿ. ಇಬ್ರು ಸೇರಿ ಒಂದು ಸಣ್ಣ ರೀಲ್ಸ್ ಮಾಡೋಣ ಪ್ಲೀಸ್ ಬೇವಾ. ನೀನ್ ನಂಬಿದ್ನಲ್ಲ, ನಂದು ತಗೊಂಡು ನಾನ ಹೊಡ್ಕೋಬೇಕು. ಏನು ಮಾಡಕುಂತಾರೆ ನಿಮ್ ಫ್ರೆಂಡ್ಸ್ನಾಗ ಇಂಥವ್ರು ಯಾರು ಅದಾರ ಮೊಬೈಲ್ ಉಚ್ಚಿಸ್ಕೊಂಡಿರೋರು ಇದ್ರೆ ಅವ್ರ ಹೆಸರು ಕಮೆಂಟ್ ಮಾಡ್ರಿ. ಈ ಕಥೆ ನೀತಿ ಏನಂದ್ರ, ಮೊಬೈಲ್ ಬಳಕೆ ಮಿತವಾಗಿರ್ಲಿ, ಜೀವನ ಹಿತವಾಗಿರ್ಲಿ. ಹೌದ್ರಿ, ಸೋಷಿಯಲ್ ಮೀಡಿಯಾ ಅನ್ನೋದು ಒಂದು ಮಾಯ ಜಗತ್ತು. ಆ ಜಗತ್ನಾಗ ಮುಳುಗಿ ನಮ್ಮ ಎದುರಿಗಿರೋ ಜವಾಬ್ದಾರಿ ಮತ್ತು ನಿಜವಾದ ಸಂಬಂಧಗಳನ್ನ ಮರಿಬಾರ್ದು.